ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಜೀವನದಲ್ಲಿ ಬರಲಿರುವ ಈ ಒಂದು ಅನಿರೀಕ್ಷಿತ ತಿರುವು. ಕುಂಭರಾಶಿಯ ಎಲ್ಲ ಜಾತಕದವರಿಗೆ ಈ ವಿಶೇಷ ಮಾಹಿತಿಗೆ ಸ್ವಾಗತ. ಇಂದು ನಾವು ಚರ್ಚಿಸಲಿರುವ ವಿಷಯವು ಅತ್ಯಂತ ಕುತೂಹಲಕಾರಿ ಮಾತ್ರವಲ್ಲದೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲಂತಹ ಶಕ್ತಿಯನ್ನು ಹೊಂದಿದೆ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ನೀವು ಕರೆಯದಿದ್ದರೂ ನಿಮ್ಮನ್ನು ಹುಡುಕಿಕೊಂಡು ಒಬ್ಬ ವಿಶೇಷ ವ್ಯಕ್ತಿ ಬರಲಿದ್ದಾರೆ. ಇವರು ಒಬ್ಬ ವಿಧವೆ ಮಹಿಳೆಯಾಗಿದ್ದು, ಇವರಿಂದ ನಿಮ್ಮ ಜೀವನದಲ್ಲಿ ಈ ಎರಡು ಬಹುದೊಡ್ಡ ಬದಲಾವಣೆಗಳು ಅಥವಾ ಉಡುಗೊರೆಗಳು ಸಿಗಲಿವೆ. ಈ ವಿಷಯವನ್ನು ಕೇಳಲು ನಿಮಗೆ ಆಶ್ಚರ್ಯವಾಗಬಹುದು, ಆದರೆ ವಿಧಿಯ ಬರಹದಂತೆ ಈ ಘಟನೆ ಸಂಭವಿಸಲೇಬೇಕಿದೆ. ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ಏಕಾಂತದಲ್ಲಿ ಮತ್ತು ಕೊನೆಯವರೆಗೂ ನೋಡಿದಾಗ ಮಾತ್ರ ಇದರ ಹಿಂದಿನ ರಹಸ್ಯ ಮತ್ತು ಆ ವ್ಯಕ್ತಿಯ ವಿವರಗಳು ನಿಮಗೆ ತಿಳಿಯುತ್ತವೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ಮನುಷ್ಯನ ಜೀವನದಲ್ಲಿ ಯಾವಾಗಲೂ ನಿಗೂಢವಾಗಿರುತ್ತವೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಮಗೂ ಗೊತ್ತಿಲ್ಲದೆ ಯಾರೋ ಒಬ್ಬರು ನಮ್ಮನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದಾರೆ. ಅವರು ತಮ್ಮ ಮನಸ್ಸಿನ ಮಾತನ್ನು ಕೇಳಲು ಧೈರ್ಯ ಸಾಲದೆ ಸುಮ್ಮನಿರುತ್ತಾರೆ. ಆದರೆ ಈಗ ಕಾಲ ಬದಲಾಗಿದೆ. ಗ್ರಹಗತಿಗಳ ಬದಲಾವಣೆಯಿಂದಾಗಿ ಆ ವ್ಯಕ್ತಿ ಈಗ ನಿಮ್ಮ ಮುಂದೆ ಬರಲು ಸಿದ್ಧರಾಗಿದ್ದಾರೆ. ಇದು ಕೇವಲ ಕಾಕತಾಳೀಯವಲ್ಲ, ಬದಲಾಗಿ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವ ಸಮಯ. ಆ ಮಹಿಳೆ ನಿಮ್ಮ ಪರಿಚಯದವರೇ ಆಗಿರಬಹುದು ಅಥವಾ ನಿಮ್ಮ ನೆರೆಹೊರೆಯವರೇ ಇರಬಹುದು. ಅವರು ನಿಮ್ಮ ಒಳ್ಳೆಯ ಸ್ವಭಾವ ಮತ್ತು ವ್ಯಕ್ತಿತ್ವವನ್ನು ನೋಡಿ ಮನಸೋತಿದ್ದಾರೆ. ಈಗ ನೀವು ಆಲೋಚಿಸುತ್ತಿರಬಹುದು, ಇದು ಯಾವಾಗ ನಡೆಯುತ್ತದೆ ಎಂದು. ಈ ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದ ಪ್ರಕಾರ ಇಂದಿನಿಂದ ಸರಿಯಾಗಿ ಈ 3 ದಿನಗಳ ನಂತರ ಈ ಒಂದು ಶುಭ ಘಟನೆ ನಿಮ್ಮ ಜೀವನದಲ್ಲಿ ನಡೆಯಲಿದೆ. ಸಮಯದ ಬಗ್ಗೆ ಹೇಳುವುದಾದರೆ, ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯ ನಡುವೆ ಆ ಮಹಿಳೆ ನಿಮ್ಮನ್ನು ಭೇಟಿಯಾಗಲು ಬರಲಿದ್ದಾರೆ. ಈ ಸಮಯದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿರುತ್ತಾರೆ ಅಥವಾ ಬಿಡುವಿನ ವೇಳೆಯಲ್ಲಿ ಇರ್ತಾರೆ. ಹಾಗಾಗಿ ಅವರು ಈ ಸಮಯವನ್ನೇ ಆರಿಸಿಕೊಂಡಿದ್ದಾರೆ. ಅಂದು ನಿಮ್ಮ ಗಡಿಯಾರದ ಮೇಲೆ ಗಮನವಿರಲಿ. ಆ 1 ಗಂಟೆಯ ಸಮಯ ನಿಮ್ಮ ಬದುಕಿನ ಮರೆಯಲಾರದ ಕ್ಷಣವಾಗಲಿದೆ. ಅವರು ನಿಮ್ಮ ಹತ್ತಿರ ಬಂದಾಗ ನಿಮಗೆ ನೀಡುವ ಆ 2 ವಸ್ತುಗಳು ಅಥವಾ ವಿಷಯಗಳು ಯಾವುವು ಎಂಬ ಕುತೂಹಲ ನಿಮಗಿರಬಹುದು. ಜಗತ್ತಿನಲ್ಲಿ ಎಷ್ಟೇ ಹಣ, ಆಸ್ತಿ, ಬಂಗಾರವಿದ್ದರೂ ಮನುಷ್ಯನಿಗೆ ನೆಮ್ಮದಿ ಮತ್ತು ಪ್ರೀತಿ ಸಿಗುವುದು ಕಷ್ಟ. ಆದರೆ ಈ ಮಹಿಳೆ ನಿಮಗೆ ನೀಡಲಿರುವುದು ಅಂತಹ ಅಮೂಲ್ಯವಾದ ಪ್ರೀತಿ ಮತ್ತು ಗೌರವವನ್ನು. ಅವರು ನಿಮ್ಮ ಜೀವನದಲ್ಲಿ ತರುವ ಬದಲಾವಣೆಯು ನೀವು ಈ ಜೀವನ ಪರ್ಯಂತ ನೆನಪಿಟ್ಟುಕೊಳ್ಳುವಂಥದ್ದು ಇರುತ್ತೆ. ಇದನ್ನು ಕೇವಲ ಒಂದು ಸಾಮಾನ್ಯ ಭೇಟಿ ಎಂದು ನೀವು ಭಾವಿಸಬೇಡಿ. ಇದರ ಹಿಂದೆ ಒಂದು ದೊಡ್ಡ ರಹಸ್ಯ ಕೂಡ ಅಡಗಿದೆ. ಈ ರಹಸ್ಯವನ್ನು ನೀವು ಅರ್ಥ ಮಾಡಿಕೊಂಡರೆ ಮಾತ್ರ ಮುಂಬರುವ ದಿನಗಳಲ್ಲಿ ನಿಮಗೆ ಆಗಬಹುದಾದ ಮಾನಸಿಕ ಗೊಂದಲಗಳಿಂದ ದೂರವಿರಬಹುದು. ಇನ್ನು ನಿಮ್ಮ ಈ ಒಂದು ಬಹಳಷ್ಟು ಜನರು ಇಂತಹ ವಿಷಯಗಳ ಬಗ್ಗೆ ಕೇಳಿದಾಗ ಹೆದರುತ್ತಾರೆ ಅಥವಾ ಸಮಾಜದ ಭಯದಿಂದ ದೂರವಿರಲು ಪ್ರಯತ್ನಿಸುತ್ತಾರೆ. ಆದರೆ ಇಲ್ಲಿ ನೀವು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ. ಈ ಭೇಟಿಯಿಂದ ನಿಮಗೆ ಯಾವುದೇ ರೀತಿಯ ಈ ಕೆಟ್ಟ ಹೆಸರು ಅಥವಾ ಅಪವಾದ ಬರುವುದಿಲ್ಲ. ಬದಲಾಗಿ ಇದು ನಿಮ್ಮ ಮತ್ತು ಆ ವ್ಯಕ್ತಿಯ ನಡುವಿನ ಒಂದು ಆತ್ಮೀಯ ಮತ್ತು ಪರಸ್ಪರ ಹಿತವನ್ನು ಬಯಸುವ ಸಂಬಂಧವಾಗಿರುತ್ತೆ. ಇದು ಕೇವಲ ದೈಹಿಕ ಆಕರ್ಷಣೆಯಲ್ಲ, ಬದಲಾಗಿ ಮಾನಸಿಕ ನೆಮ್ಮದಿಯ ಹುಡುಕಾಟವಾಗಿದೆ. ಇನ್ನು ನಿಮ್ಮ ಗ್ರಹಗತಿಗಳ ಬಗ್ಗೆ ನೋಡೋದಾದರೆ, ಕುಂಭರಾಶಿಯವರಿಗೆ ಈಗ ಸುವರ್ಣಕಾಲ ಆರಂಭವಾಗಿದೆ. ಸುಮಾರು 25 ವರ್ಷಗಳ ಸುದೀರ್ಘ ಅವಧಿಯ ನಂತರ ನಿಮ್ಮ ಜಾತಕದಲ್ಲಿ ಈ ನವಪಂಚಮ ರಾಜಯೋಗ ನಿರ್ಮಾಣವಾಗುತ್ತಿದೆ. ಶನಿದೇವನು ನಿಮ್ಮ ರಾಶಿಯ ಲಗ್ನ ಭಾವದಲ್ಲಿದ್ದು, ಸೂರ್ಯ 9ನೇ ಮನೆಯಲ್ಲಿ ವಿರಾಜಮಾನನಾಗಿ ಇರುತ್ತಾರೆ. ಈ ಶಕ್ತಿಶಾಲಿ ಯೋಗದಿಂದ ನೀವು ಕಳೆದ 5 ವರ್ಷಗಳಲ್ಲಿ ಸಾಧಿಸಿದ್ದನ್ನು ಕೇವಲ ಮುಂದಿನ ಕೆಲವು ದಿನಗಳಲ್ಲಿ ಸಾಧಿಸುವಿರಿ. ನಿಮ್ಮ ಅದೃಷ್ಟವು ಸೂರ್ಯನಿಗಿಂತಲೂ ತೇಜಸ್ವಿಯಾಗಿ ಹೊಳೆಯಲಿದೆ. ಹಲವು ದಿನಗಳಿಂದ ಅರ್ಧಕ್ಕೆ ನಿಂತಿರುವ ನಿಮ್ಮ ಕೆಲಸಗಳು ಈಗ ತಾವಾಗಿಯೇ ಪೂರ್ಣಗೊಳ್ಳಲಿವೆ. ಹಣಕಾಸಿನ ವಿಚಾರದಲ್ಲಿ ನೀವು ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣುವಿರಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಈಗ ಸಿಗುವ ಕಾಲ ಬಂದಿದೆ. ನೀವು ಯಾರಾದರೂ ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಆರಂಭಿಸಲು ಯೋಚಿಸುತ್ತಿದ್ದರೆ ಇದು ಅತ್ಯಂತ ಸೂಕ್ತ ಸಮಯ.
ಪಾಲುದಾರಿಕೆಯಲ್ಲಿ ವ್ಯವಹಾರ ಆರಂಭಿಸುವುದರಿಂದ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ನೀವು ಪಡೆಯಬಹುದು. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗಲಿದೆ ಮತ್ತು ಜನರು ನಿಮ್ಮನ್ನು ಗೌರವದಿಂದ ಕಾಣುತ್ತಾರೆ. ಇಷ್ಟೆಲ್ಲ ಒಳ್ಳೆಯದಾಗುತ್ತಿರುವಾಗ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ಸಹ ವಹಿಸಬೇಕಾಗುತ್ತೆ. ಈ ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಕೋಪ ಮತ್ತು ಆತುರ ಹೆಚ್ಚಾಗುವ ಸಂಭವವಿದೆ. ನಿಮ್ಮ ಮಾತಿನ ಮೇಲೆ ಹತೋಟಿ ಇರಲಿ, ಇಲ್ಲದಿದ್ದರೆ ನೀವು ಆಡುವ ಒಂದು ತಪ್ಪು ಮಾತು ನಿಮ್ಮ ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರದಂತೆ ಮಾಡಬಹುದು. ಜಾಗರೂಕರಾಗಿ ಇರಿ ಮತ್ತು ಶಾಂತವಾಗಿರಿ. ಈಗ ಆ ಮಹಿಳೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೋಡೋಣ. ಆಕೆ ಶ್ರೀಮಂತಳಾಗಿದ್ದು ಆರ್ಥಿಕವಾಗಿ ಸದೃಢಳಾಗಿ ಇದ್ದಾಳೆ. ಅವಳ ಭೇಟಿಯಿಂದ ನಿಮಗೆ ಕೇವಲ ಪ್ರೀತಿಯಷ್ಟೇ ಅಲ್ಲ, ಆರ್ಥಿಕವಾಗಿ ಕೂಡ ಸಹಾಯವಾಗುವ ಸಾಧ್ಯತೆ ಕೂಡ ಇದೆ. ನೀವು ಅವಳ ಮನಸ್ಸನ್ನು ಗೆದ್ದರೆ ನಿಮ್ಮ ಬಡತನ ಅಥವಾ ಹಣಕಾಸಿನ ಸಂಕಷ್ಟಗಳು ಕೇವಲ ಒಂದು ರಾತ್ರಿಯಲ್ಲಿ ದೂರವಾಗಬಹುದು. ಇದು ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯುವ ಒಂದು ದೈವಿ ಸಂಕೇತವಾಗಿದೆ. ಈ ಬದಲಾವಣೆಗಳನ್ನು ಸ್ವೀಕರಿಸಲು ಸಿದ್ಧರಾಗಿರಿ. ದೇವಾನುದೇವತೆಗಳ ಆಶೀರ್ವಾದ ನಿಮ್ಮ ಮೇಲಿದೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ. ನೀವು ದೇವರಲ್ಲಿ ನಂಬಿಕೆ ಇಟ್ಟಿದ್ದರೆ ಮಾತ್ರ ನಿಮಗೆ ಇದೆಲ್ಲ ನಡೆಯೋಕ್ಕೆ ಸಾಧ್ಯ ಆಗುತ್ತೆ. ಅದೃಷ್ಟ ಯಾವಾಗಲೂ ಸಹ ಸಿದ್ಧವಾಗಿರುವವರನ್ನು ಹುಡುಕಿಕೊಂಡು ಬರೋದು. ಈ ಕುಂಭರಾಶಿಯವರ ಜೀವನದಲ್ಲಿ ಮಹತ್ತರದ ಒಂದು ಬದಲಾವಣೆ ಅಂತಲೇ ಅನ್ನಬಹುದು. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯ ಗಾಳಿ ಬೀಸುತ್ತಿದೆ. ವಿಶೇಷವಾಗಿ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಕೈ ಇರುತ್ತದೆ ಎಂಬ ಮಾತನ್ನು ನೀವು ಕೇಳಿರ್ತೀರ. ಆದರೆ ನಿಮ್ಮ ವಿಷಯದಲ್ಲಿ ಆಕೆಯ ಕೈ ಮಾತ್ರವಲ್ಲ, ಆಕೆಯ ಇಡೀ ಜೀವನವನ್ನೇ ನಿಮ್ಮ ಏಳಿಗೆಗಾಗಿ ಮೀಸಲಾಗಿದೆ. ಆಕೆ ನಿಮ್ಮ ಜೀವನಕ್ಕೆ ಬಂದ ನಂತರ ನೀವು ಸಾಮಾನ್ಯ ವ್ಯಕ್ತಿಯಿಂದ ಅಸಾಮಾನ್ಯ ವ್ಯಕ್ತಿಯಾಗಿ ಬೆಳೆಯುತ್ತೀರ. ಈ ರಾಜಯೋಗದಂತಹ ಸುಖಭೋಗಗಳು ನಿಮ್ಮನ್ನು ಅರಸಿ ಬರಲಿವೆ. ಜೀವನದಲ್ಲಿ ನಮಗೆ ಬೇಕಾಗಿರುವುದು ಒಬ್ಬ ಪ್ರಾಮಾಣಿಕ ಸಂಗಾತಿ. ಆ ಸಂಗಾತಿಯ ರೂಪದಲ್ಲಿ ಈ ಸ್ತ್ರೀ ನಿಮ್ಮ ಜೀವನಕ್ಕೆ ಬರಲಿದ್ದಾಳೆ. ಈ ಸ್ತ್ರೀಯ ಬಗ್ಗೆ ಹೇಳಬೇಕೆಂದರೆ ಆಕೆಯ ಹೆಸರಿನ ಮೊದಲ ಅಕ್ಷರ ಪಿ ಅಥವಾ ಎಸ್ ಇಂದ ಪ್ರಾರಂಭವಾಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಈಕೆ ನಿಮ್ಮ ಬಗ್ಗೆ ಎಷ್ಟು ಮಮಕಾರ ಹೊಂದಿದ್ದಾಳೆ ಎಂದರೆ ನಿಮ್ಮನ್ನು ನೋಡದೆಯೇ ಆಕೆಗೆ ಒಂದು ಕ್ಷಣವೂ ಕಳೆಯಲು ಸಾಧ್ಯವಾಗುತ್ತಿಲ್ಲ. ಆಕೆ ತನ್ನ ಮನಸ್ಸಿನ ಆಳದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಂಡಿದ್ದಾಳೆ. ಆಕೆಯ ದೃಷ್ಟಿಯಲ್ಲಿ ನೀವು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಬದಲಾಗಿ ಆಕೆಯ ಇಡೀ ಪ್ರಪಂಚ. ಆಕೆ ನಿಮ್ಮೊಂದಿಗೆ ಸಂಬಂಧ ಬೆಳೆಸಲು, ನಿಮ್ಮೊಂದಿಗೆ ಜೀವನ ಪರ್ಯಂತ ಜೊತೆಯಾಗಿರಲು ಹಂಬಲಿಸುತ್ತಿದ್ದಾಳೆ. ಇದು ಕೇವಲ ಆಕರ್ಷಣೆಯಲ್ಲ, ಇದು ಆತ್ಮಗಳ ಮಿಲನ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಿತಿ ಅಷ್ಟೊಂದು ಸುಗಮವಾಗಿರಲಿಲ್ಲ. ಇದರಿಂದಾಗಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದೀರಿ. ಹಣದ ನಷ್ಟ, ಪ್ರಾಮಾಣಿಕ ಒತ್ತಡ ಮತ್ತು ಈ ಒಂದು ಮಾನಸಿಕ ಒತ್ತಡ, ಮನೆಯಲ್ಲಿ ಅಶಾಂತಿ ಮತ್ತು ನಂಬಿದವರಿಂದ ದ್ರೋಹ, ಇವೆಲ್ಲವೂ ನಿಮ್ಮನ್ನು ಹಣ್ಣುಗಾಯಿ ಮಾಡಿರಬಹುದು. ಆದರೆ ಈಗ ಸಮಯ ಬದಲಾಗಿದೆ. ಗುರು ಬೃಹಸ್ಪತಿಯು ತನ್ನ ಪಥವನ್ನು ಬದಲಿಸಿದ್ದು ಕುಂಭರಾಶಿಯವರಿಗೆ ಶುಭ ಫಲಗಳನ್ನು ನೀಡಲು ಸಿದ್ಧನಾಗಿದ್ದಾನೆ. ಈ ಗ್ರಹಗತಿಗಳ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯವನ್ನು ತುಂಬಲಿದೆ. ಈ ಬದಲಾವಣೆಯ ಮೊದಲ ಸಂಕೇತವೇ ಆ ಸ್ತ್ರೀಯ ಆಗಮನ. ಆಕೆ ದೇವಿಯ ಸ್ವರೂಪಿಯಾಗಿದ್ದು ನಿಮ್ಮ ಮನೆಗೆ ಬರಲಿದ್ದಾಳೆ. ಆಕೆ ಓದದ್ದೆಲ್ಲ ಅದೃಷ್ಟದ ಮಳೆ ಸುರಿಯುತ್ತೆ. ಆಕೆ ಮಣ್ಣನ್ನು ಮುಟ್ಟಿದರೂ ಅದು ಚಿನ್ನವಾಗುವಂತಹ ದೈವಿಕ ಶಕ್ತಿ ಆಕೆಯಲ್ಲಿದೆ. ಆಕೆ ನಿಮ್ಮ ಜೀವನಕ್ಕೆ ಕಾಲಿಟ್ಟ ತಕ್ಷಣ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ, ಸಮಾಜದಲ್ಲಿ ಗೌರವ ಹೆಚ್ಚುತ್ತೆ ಮತ್ತು ನೀವು ಎಂದಿಗೂ ಕಲ್ಪಿಸಿಕೊಳ್ಳದಂತಹ ಸುಖವನ್ನು ಅನುಭವಿಸುತ್ತೀರಿ. ಇದು ಪೂರ್ವಜನ್ಮದ ಅನುಬಂಧ. ಕಳೆದ ಜನ್ಮದಲ್ಲಿ ನಿಮ್ಮೊಂದಿಗೆ ಇದ್ದ ಆ ಜೀವ ಈಗ ಮತ್ತೆ ಈ ಜನ್ಮದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿದೆ. ಈ ಸಮಯದಲ್ಲಿ ನಿಮಗೆ ಯಾವುದಾದರೂ ಒಂದು ಶುಭ ಸುದ್ದಿ ಕೇಳಿರಬಹುದು ಅಥವಾ ಆ ವಿಶೇಷ ವ್ಯಕ್ತಿಯ ಭೇಟಿಯಾಗಿರಬಹುದು. ಆಕೆ ನಿಮ್ಮನ್ನು ನೋಡಿದಾಗೆ ಆಕೆಯ ಮುಖದಲ್ಲಿ ಮೂಡುವ ನಗು ನಿಮ್ಮ ಮೇಲೆ ಎಲ್ಲ ನೋವುಗಳನ್ನು ಮರೆಸುತ್ತೆ. ಆಕೆ ನಿಮ್ಮ ಮೇಲೆ ತೋರಿಸುವ ಒಂದು ಪ್ರೀತಿ ಅನ್ವರ್ಥವಾದದ್ದು. ಆಕೆ ತನ್ನ ಸ್ವಂತ ಸುಖಕ್ಕಿಂತ ಹೆಚ್ಚಾಗಿ ನಿಮ್ಮ ಏಳಿಗೆಯನ್ನು ಬಯಸುತ್ತಾಳೆ. ಈ ಪ್ರೇಮವು ಸಮಾಜದ ಕಣ್ಣಿಗೆ ಆಶ್ಚರ್ಯವನ್ನುಂಟು ಮಾಡಬಹುದು, ಆದರೆ ಇದು ಬ್ರಹ್ಮಾಂಡವೇ ನಿರ್ಧರಿಸಿದ ಒಂದು ಸಂಬಂಧ.
ಈ ಸಮಯದಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮ ಮಾತುಗಳ ಮೇಲೆ ನಿಗಾ ಇರಲಿ, ಏಕೆಂದರೆ ನಿಮ್ಮ ಪ್ರೀತಿಯ ಮಾತುಗಳು ಆಕೆಯ ಮೇಲೆ ಆಳವಾದ ಪ್ರಭಾವ ಬೀರುತ್ತೆ. ನೀವು ಹಳೆ ಕಹಿ ನೆನಪುಗಳನ್ನು ಮರೆತು ಹೊಸ ಜೀವನದತ್ತ ಹೆಜ್ಜೆ ಹಾಕಿ. ನಿಮ್ಮ ಜೀವನದ ಉದಾಸೀನತೆ ಮತ್ತು ಏಕಾಂತ ಈಗ ದೂರವಾಗಲಿದೆ. ಈ ಪ್ರೇಮವು ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ನೀಡಲಿದೆ. ನೀವು ಇದುವರೆಗೆ ಯಾರ ಮುಂದೆಯೂ ಕೈ ಚಾಚುವ ಅಗತ್ಯವಿರಲಿಲ್ಲ, ಇನ್ನು ಮುಂದೆಯೂ ಇರುವುದಿಲ್ಲ. ಬದಲಾಗಿ ಜನರು ನಿಮ್ಮ ಬಳಿ ಸಹಾಯಕ್ಕಾಗಿ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ ವಿಷಯಗಳು ಕೇವಲ ಊಹೆಯಲ್ಲ, ಇದು ಜ್ಯೋತಿಷ್ಯ ಶಾಸ್ತ್ರದ ಗಣನೆ ಮತ್ತು ಗ್ರಹಗತಿಗಳ ವಿಶ್ಲೇಷಣೆಯ ಫಲಿತಾಂಶ. ಶುಕ್ರ ಗ್ರಹದ ಪ್ರಭಾವವು ನಿಮ್ಮ ಜೀವನದಲ್ಲಿ ಪ್ರೇಮ ಮತ್ತು ರೋಮಾಂಚನವನ್ನು ಹೆಚ್ಚಿಸಲಿದೆ. ಆ ಸ್ತ್ರೀ ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾಳೆ ಎಂದರೆ ಆಕೆ ನಿಮಗಾಗಿ ಯಾವುದನ್ನು ತ್ಯಾಗ ಮಾಡಲು ಸಿದ್ಧಳಿದ್ದಾಳೆ. ಆಕೆಯ ಜೀವನದಲ್ಲಿ ನೀವು ಶಕ್ತಿಯಾಗಿ ನಿಲ್ಲುತ್ತೀರಿ ಮತ್ತು ಆಕೆ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸುತ್ತಾಳೆ. ಈ ದೈವ ಬಲದ ಮೇಲೆ ಆದಷ್ಟು ನಂಬಿಕೆಯನ್ನು ಇಡಿ. ಶನಿದೇವ ಮತ್ತು ಈ ಗುರು ಬೃಹಸ್ಪತಿಯ ಕೃಪೆ ನಿಮ್ಮ ಮೇಲೆ ಸದಾ ಶಾಶ್ವತವಾಗಿ ಇರಲಿದೆ. ನೀವು ಇಟ್ಟ ಹೆಜ್ಜೆ ತಪ್ಪದಂತೆ ನೋಡಿಕೊಳ್ಳುವ ಒಂದು ಜವಾಬ್ದಾರಿ ನಿಮ್ಮದು ಮತ್ತು ಆ ದೈವದ್ದು. ನಿಮ್ಮ ಜೀವನದಲ್ಲಿ ಬರಲಿರುವ ಈ ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನು ಮುಕ್ತ ಮನಸ್ಸಿನಿಂದ ಆದಷ್ಟು ನೀವು ಸ್ವಾಗತಿಸಿ. ಈ ಪ್ರೇಮವು ನಿಮ್ಮ ಹಕ್ಕು, ನಿಮ್ಮ ಪ್ರಾರ್ಥನೆಗಳಿಗೆ ಸಿಕ್ಕ ಈ ಒಂದು ಪ್ರತಿಫಲ ಅಂತಲೇ ನಾವು ಅನ್ನಬಹುದು. ಈ ಪ್ರೇಮವು ಒಂದು ಅದ್ಭುತ ಪಯಣ ಈಗ ಶುರುವಾಗಲಿದೆ. ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುವ ಆ ಕ್ಷಣಕ್ಕಾಗಿ ಕಾಯುತ್ತಿರಿ. ಎಲ್ಲವೂ ಮಂಗಳಕರವಾಗಿ ಸಾಗುತ್ತೆ. ಈ ಹೊಸ ಆರಂಭ ನಿಮ್ಮ ಬದುಕಿನಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಅಪಾರವಾದ ಪ್ರೀತಿಯನ್ನು ತಂದುಕೊಡುತ್ತೆ. ಆದಷ್ಟು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ನೀವು ಈ ಸರಳವಾದ ವಿಧಿವಿಧಾನಗಳನ್ನು ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನಂತರ ಈ ಬಡತನ ಶಾಶ್ವತವಾಗಿ ನಿರ್ಮೂಲನೆಯಾಗಿ ನಿಮಗೆ ಆರ್ಥಿಕ ಸಹಾಯ ಆಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದ್ವಿಗುಣ ಲಾಭ ಸಿಗುತ್ತೆ. ಆದಷ್ಟು ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ, ಒಳಿತೂ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.